ಲೋಕಸಭೆ ಚುನಾವಣೆಗೆ 8ನೇ ಪಟ್ಟಿ ಪ್ರಕಟಗೊಂಡಿದೆ. ಬಿಜೆಪಿಯಿಂದ 8ನೇ ಪಟ್ಟಿಯನ್ನ ಪ್ರಕಟಿಸಿದೆ ಕೇಂದ್ರ ಬಿಜೆಪಿ. 8ನೇ ಪಟ್ಟಿಯಲ್ಲೂ ಕೂಡ ಇಲ್ಲ ಬೆಂಗಳೂರು ದಕ್ಷಿಣದ ಟಿಕೆಟ್. ಲೋಕಸಭೆ ಚುನಾವಣೆಗೆ 8ನೇ ಪಟ್ಟಿಯನ್ನ ಪ್ರಕಟ ಮಾಡಲಾಗಿರುವಂತದ್ದು. 8ನೇ ಪಟ್ಟಿಯನ್ನ ಪ್ರಕಟಿಸಿದೆ ಕೇಂದ್ರ ಬಿಜೆಪಿ. ಇಲ್ಲಿ ಪ್ರಮುಖವಾಗಿ 8ನೇ ಪಟ್ಟಿಯಲ್ಲೂ ಕೂಡ ಬೆಂಗಳೂರು ದಕ್ಷಿಣದ ಟಿಕೆಟ್ ಯಾರಿಗೆ ಅನ್ನೋದು ಅನೌನ್ಸ್ ಆಗಿಲ್ಲ. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಟಿಕೆಟ್ ಕೂಡ ಘೋಷಣೆ ಆಗಿಲ್ಲ ಇಲ್ಲಿ. ಮತ್ತೊಂದ್ ಕಡೆ ಕೊಪ್ಪಳ, ರಾಯಚೂರು ಇಲ್ಲಿ ಈ ಒಂದು ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಘೋಷಣೆ ಆಗಿಲ್ಲ. ಇನ್ನ ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರಕ್ಕೆ ಇರುವಂತದ್ದು ನಾಳೆ ಒಂದೇ ಒಂದು ದಿನ ಬಾಕಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ. ಬೆಂಗಳೂರು ದಕ್ಷಿಣಕ್ಕೆ ಯಾರು ಬಿಜೆಪಿ ಅಭ್ಯರ್ಥಿ ಆಗಲಿದ್ದಾರೆ ಅನ್ನುವ ಪ್ರಶ್ನೆ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಭ್ಯರ್ಥಿ ಯಾರೆಂಬುದೇ ಇನ್ನೂ ಕೂಡ ನಿಗೂಢವಾಗಿದೆ. ಯಾಕೆಂದ್ರೆ ರಾಜ್ಯ ಘಟಕ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅವರ ಹೆಸರನ್ನ ಕಳಿಸಿಕೊಟ್ಟಿತ್ತು. ಆದ್ರೂ ಕೂಡ ಇದುವರೆಗೂ ಟಿಕೆಟ್ ಘೋಷಣೆ ಆಗದೆ ಹೊರದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬೆಂಗಳೂರು ದಕ್ಷಿಣಕ್ಕೆ ಯಾರಾಗ್ತಾರೆ ಬಿಜೆಪಿ ಅಭ್ಯರ್ಥಿ? ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗತ್ತಾ ಅಥವಾ ಯಾರಿಗೆ ಮಣೆ ಹಾಕ್ತಾರೆ? ಈಗ ಆಲ್ರೆಡಿ ಸಾಕಷ್ಟು ಗುಲ್ಲೆದ್ದಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಬರುವಂತ ಸಾಧ್ಯತೆ ಇದೆ, ಅಲರ್ಟ್ ಆಗಿರಿ ಅಂತ ಕೂಡ ಬಿಜೆಪಿ ರಾಜ್ಯ ಬಿಜೆಪಿ ಘಟಕಕ್ಕೆ ಮೆಸೇಜ್ ಕೂಡ ಹೋಗಿತ್ತು. ಆದ್ರೆ ಈಗ ಇದುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿಲ್ಲ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಉಳಿದಿರುವಂತಹ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗಿಲ್ಲ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ದಕ್ಷಿಣಕ್ಕೆ ಮಾತ್ರ ಇದುವರೆಗೂ ಯಾರಾಗ್ತಾರೆ ಅನ್ನೋದು ಕೂಡ ಡೌಟ್ ಆಗಿದೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಮಿಸ್ ಆಗುತ್ತಾ ಅಂತ? ಪೃಥ್ವಿರಾಜ್, ಬಿಜೆಪಿಯ 8ನೇ ಪಟ್ಟಿ ಇದೀಗ ಬಿಡುಗಡೆ ಆಗಿದೆ. ಆ 8ನೇ ಪಟ್ಟಿಯಲ್ಲಿ ಕೂಡ ಕರ್ನಾಟಕದ 4 ಲೋಕಸಭಾ ಕ್ಷೇತ್ರಗಳ ಹೆಸರು ಕೂಡ ಪ್ರಸ್ತಾಪ ಆಗಿಲ್ಲ ಮತ್ತು ಆ ಪಟ್ಟಿಯಲ್ಲಿ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಹೆಸರು ಈ ಪಟ್ಟಿಯಲ್ಲಿ ಇರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಿದ್ರು. ಆದ್ರೆ ಈ ನಿರೀಕ್ಷೆ ಕೂಡ ಹುಷಿಯಾಗಿರುವಂತದ್ದು. ಹಾಗಾಗಿ ಬೆಂಗಳೂರು ದಕ್ಷಿಣಕ್ಕೆ ಮತ್ತಷ್ಟು ಕುತೂಹಲ ಹೆಚ್ಚಿದೆ. ಒಂದ್ ಕಡೆ ಬಿಜೆಪಿಯ ನಾಯಕರು ಮತ್ತು ಕೆಲವೊಂದು ವದಂತಿಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾರೆಂಬ ಸುದ್ದಿ ಹಬ್ಬಿರೋದು. ಇದರ ಬೆನ್ನಲ್ಲೇ 8ನೇ ಪಟ್ಟಿಯಲ್ಲೂ ಕೂಡ ಬೆಂಗಳೂರು ದಕ್ಷಿಣದ ಹೆಸರು ಅಭ್ಯರ್ಥಿಯ ಹೆಸರು ಕಾಣದೇ ಇರುವಂತದ್ದು. ಹಾಗಾಗಿ ಮತ್ತಷ್ಟು ರಾಜಕೀಯ ಕುತೂಹಲಕ್ಕೆ ಮತ್ತು ಊಹಾಪೋಹಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ರಾಯಚೂರು, ಕೊಪ್ಪಳ ಮತ್ತು ಬೆಂಗಳೂರು ಗ್ರಾಮಾಂತರದ ಹೆಸರು ಕೂಡ ಪಟ್ಟಿಯಲ್ಲಿ ಕಾಣಿಸ್ತಿಲ್ಲ. 8ನೇ ಪಟ್ಟಿ ರಿಲೀಸ್ ಆದ್ರೂ ಕೂಡ ಕರ್ನಾಟಕದ 4 ಲೋಕಸಭಾ ಕ್ಷೇತ್ರಗಳ ಹೆಸರು ಕಾಣದೇ ಇರುವಂತದ್ದು ಕೂಡ ಈಗ ಬಿಜೆಪಿಯಲ್ಲಿ ಅನೇಕ ನಾಯಕರುಗಳಿಗೆ ಮತ್ತು ಟಿಕೆಟ್ ಆಕಾಂಕ್ಷಿಗಳಿಗೆ ಈಗ ದೊಡ್ಡ ತಲೆನೋವಾಗಿದೆ. ಅದರಲ್ಲೂ ಪ್ರಮುಖವಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿರುವಂತದ್ದು ಅಲ್ಲದೆ ಕೊನೆಗಳಿಗೆ ಅವರ ಹೆಸರು ಕೂಡ ಕಾಣದಲ್ಲೇ ಇರುವಂತದ್ದು ಕೂಡ ತೇಜಸ್ವಿನಿ ಅನಂತಕುಮಾರ್ ಮತ್ತು ಅವರ ಆಪ್ತರಿಗೆ ಈಗ ದೊಡ್ಡ ಆತಂಕ ಎದುರಾಗಿರುವುದು. ಹಾಗಾಗಿ 8ನೇ ಪಟ್ಟಿಯಲ್ಲಿ ಕಾಣದಿದ್ರಿಂದ ಸಂಜೆ 9ನೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಆ 9ನೇ ಪಟ್ಟಿಯಲ್ಲಿ ಕರ್ನಾಟಕದ 4 ಲೋಕಸಭಾ ಕ್ಷೇತ್ರಗಳ ಹೆಸರು ಆ ಪಟ್ಟಿಯಲ್ಲಿ ಇರಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದೆ. ಒಟ್ಟಾರೆ ಸದ್ಯಕ್ಕೆ ಇದೀಗ ಬೆಂಗಳೂರು ದಕ್ಷಿಣ ಮತ್ತಷ್ಟು ರಾಜಕೀಯ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.